ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೂ ಒಂದು ದೊಡ್ಡ ಸಲ್ಯೂಟ್ ಯಾಕೆ ಅಂತ ಹೇಳ್ತೀನಿ, ವಿಡಿಯೋ ನೋಡ್ಕೊಂಬನ್ನಿ. ಸೊ ನನ್ನ ನಾಯಿ ಮರಿ ಏನಂತಾರ ಡ್ರೈನೇಜ್ ಒಳಗೆ ಬಿದ್ದಿದೆ. ಇವಾಗ ಇಲ್ಲಿ ಇಳಿದು ಬಂದಿದ್ದೀವಿ, ಅದು ಸಿಗಂಗಿಲ್ಲ. ಅಲ್ಲಿದೆ, ಹತ್ರ ಹೋದರೆ ಓಡಾಡೋಡೋ ಹೋಗ್ತಾ ಇದೆ, ಆಚೆ ಬರ್ಬೇಕಂತ ಅಳ್ತಾ ಇದೆ. ನೀವು ಹಂಗೆ ಮಾಡ್ತೀರೋಣ, ಬಿಡುತ್ತದು ಅಲ್ಲ, ಅದು ಸ್ಪೀಡಾಗಿ ಹೋಗ್ಬಿಟ್ರೆ ಎಷ್ಟು ದೂರ ಸುರಂಗ ಮಾರ್ಗ ಇದೆ ನೋಡ್ರಿ, ಫುಲ್ ದೊಡ್ಡದು. ಲಾಕ್ ಆದರೆ ಏನಾದ್ರು ಮಾಡ್ಬೋದು ಅದಕ್ಕೆ. ಹಾಂ ಸರಿ, ಅಲ್ಲ ಓಡಿಸ್ಬೇಡ್ರಿ, ಅಲ್ಲೋಗಿ ನಿಂತ್ಕೊಳ್ರಿ ಸಾಕು. ಹಾಂ 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 ಆ ಕಡೆ ಹೋಗುತ್ತಾ? ಸೊ ಸ್ಟೋರಿ ಏನಪ್ಪ ಅಂದರೆ, ಮಠ ಮಧ್ಯಾಹ್ನ ನನಗೊಂದು ಕಾಲ್ ಬರುತ್ತೆ ಅವತ್ತು. ಸೊ ಒಂದು ನಾಯಿ ಮರಿ ಡ್ರೈನೇಜ್ ಒಳಗಡೆ ಬಿದ್ದುಬಿಟ್ಟಿದೆ ಅಂತ. ಸೊ ನಾನು ಹೋಗ್ತೀನಿ, ಅಲ್ಲಿ ಆಲ್ರೆಡಿ ಒಂದಿಬ್ಬರು ಟ್ರೈ ಮಾಡ್ತಾ ಇರ್ತಾರೆ ಅದನ್ನು ತೆಗಿಯೋದಕ್ಕೆ, ಬಟ್ ಆಗ್ತಾ ಇರಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಡ್ರೈನೇಜ್ ಒಳಗಡೆನೇ ಇಳಿಬೇಕಾಗಿತ್ತು. ಸೊ ಅದು ಹೆಂಗಂದರೆ ಫುಲ್ಲು ಹೈವೇ ರೋಡ್ ಪಕ್ಕ ಇರೋ ಚರಂಡಿ, ಅದು ಫುಲ್ಲು ಕನೆಕ್ಷನ್ನು ಸುರಂಗ ಮಾರ್ಗ ಥರ ಇತ್ತು. ಸೊ ಇಳಿದೆ, ನನ್ನ ಜೊತೆ ಇನ್ನೊಬ್ಬರು ಅಣ್ಣನೂ ಇಳಿದ್ರು ಪಾಪ ನನ್ನ ಹೆಲ್ಪಿಗಂತ. ಸೊ ಅದನ್ನು ನಾವು ಹಿಡಿಯೋಕ್ಕಾಗಲಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತುಂಬ ಟ್ರೈ ಮಾಡಿದ್ವಿ, ತುಂಬ ವೀಡಿಯೋನೂ ನಾನು ಮಾಡೋಕ್ಕಾಗಿಲ್ಲ. ಸೊ ಟ್ರೈ ಮಾಡೋವಂಥ ಸಂದರ್ಭದಲ್ಲಿ ಒಂದು ಸತಿ ಹಿಡ್ಕೊಂಡಾಗ ನಾನು ಅವಣ್ಣಂಗೆ ಸ್ವಲ್ಪ ಬೈಟ್ ಮಾಡಿಬಿಡ್ತು. ಸೊ ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಎಲ್ಲ ಒಂದು ಸತಿ ಟ್ರೈ ಮಾಡ್ತಿರೋದ್ರಿಂದ ಹೆದರ್ಕೊಂಡಿರುತ್ತೆ. ಸೊ ಕಚ್ಚೋ ಚಾನ್ಸಸ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ನಾಳೆ ಬೆಳಗ್ಗೆ ಟ್ರೈ ಮಾಡೋಣ ಅಂತ ಒಂದು ಬಕೀಟಿಗೆ ದಾರಾನ ಕಟ್ಬಿಟ್ಟು, ಸೊ ಬಿಸ್ಕೆಟ್ಸು ಬ್ರೆಡ್ಡು ಎಲ್ಲ ಹಾಕಿ ಬಿಟ್ವಿ. ಅಲ್ಲಿ ನಾವು ಯೂಸ್ ಮಾಡಿದ ಏಣಿನೂ ಇತ್ತು. ಏಣಿ ಅಂದರೆ ಲೈಕ್ ಬ್ಯಾಂಬೂದಲ್ಲ. ಸೊ ಅದು ಇಷ್ಟಿಷ್ಟಾಗಲ ಗ್ಯಾಪ್ ಇತ್ತು, ಕಾಲಿಟ್ಕೊಂಡು ಆರಾಮಾಗಿ ಹತ್ತಕ್ಕೆ ಇಳಿಯೋಕ್ಕೆ. ಸೊ ಬೆಳಗ್ಗೆ ಹೋಗಿ ನೋಡಿದ್ವಿ. ಆ್ಯಕ್ಚುಲಿ ಅವ್ರ ಅಂಗಡಿಯವರೇ ಹೇಳಿದ್ರು, ಇಲ್ಲಮ್ಮ ಅದು ಆಚೆ ಬಂದ್ಬಿಡ್ತು ಆಲ್ರೆಡಿ ಅಂತ ಅಂದರು. ಒಳ್ಳೇದಾಯ್ತು ಅಂತ ಅಂದ್ಕೊಂಡ್ವಿ. ಅದು ಹೆಂಗೆ ಬಂತೋ ಗೊತ್ತಿಲ್ಲ, ಏಣಿ ಹತ್ಕೊಂಡು ಬಂದಿರ್ಬೋದು, ಒಟ್ಟು ಆಚೆ ಬಂತದ್ದು. ಪೌರ ಕಾರ್ಮಿಕರಿಗೆ ಏನಕ್ಕೆ ಸಲ್ಯೂಟ್ ಮಾಡಿದೆ ಅಂದರೆ, ಲಿಟ್ರಲಿ ನಾನು ಅವಣ್ಣ ಡ್ರೈನೇಜ್ ಒಳಗಡೆ 1 ರಿಂದ 1.5 ಅವರ್ ಇದ್ವಿ, ಓಕೆನಾ. ಸೊ ಆ ಸ್ಮೆಲ್ಲಿಗೆ ಆಚೆ ಬಂದಾಗ ಅಲ್ಲೇ ಒಳಗೆ ನನಗೆ ಸ್ಟಾರ್ಟ್ ಆಗಿತ್ತು. ಸೊ ಗಂಟ್ಲು ಹಿಡಿದ್ಬಿಟ್ಟಿತ್ತು ನನಗೆ. ಇವನ್ ನನ್ನ ಸಲೈವ ಕೂಡ ನನಗೆ ನುಂಗಕ್ಕಾಗ್ತಿರ್ಲಿಲ್ಲ. ಆಮೇಲೆ ಆಚೆ ಬಂದಮೇಲೆ ಅವತ್ತು ಪೂರ್ತಿ ದಿನ ಲಿಟ್ರಲಿ ನನಗೆ ಸರಿಯಾಗಿ ಊಟನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರುಗಳು ಏನು ಗಲೀಜು ಇನ್ನೊಂದು ಮತ್ತೊಂದು ಆ ಥರ ಏನು ನೋಡ್ಕೊಂಡೆ ಒಂದು ಕೆಲಸನ ಮಾಡ್ತಾ ಇದ್ದಾರಲ್ಲ, ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಟು ದೆಮ್. ಎಲ್ಲರೂ ಅಷ್ಟು ಈಸಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಈವನ್ ನಮಗೆ ಸಂಬಳ ಕೊಟ್ರು ದುಡ್ಡು ಕೊಟ್ರು ನಾವುಗಳು ಮಾಡೋಕ್ಕಾಗಲ್ಲ. ಸೊ ಅವ್ರುಗಳು ಮಾಡ್ತಾ ಇದ್ದಾರೆ ಅಂದರೆ ರೆಸ್ಪೆಕ್ಟ್ ಮಾಡೋಣ.